ಮಾರ್ಕನ ಸುವಾರ್ತೆಯಲ್ಲಿ ಕೊನೆಯ ದಿನಗಳ ಮಾಹಿತಿ. ದೇವರು ಸಣ್ಣ ಸಣ್ಣ ವಿಷಯಗಳು ಸಹ ಮಹತ್ವ ಕೊಡುತ್ತಾರೆ. ದೇವಾಲಯದಲ್ಲಿ ಆಗುವಂಥ ಕಾರ್ಯವನ್ನು ಕಾಣ್ತೇವೆ. ಈ ಕೊನೆ ಕಾಲದಲ್ಲಿ ನಡೆಯುವಂತಹ ಘಟನೆಗಳು ಅನೇಕ ಮಾರ್ಕನ ಸುವಾರ್ತೆಯಲ್ಲಿ ಬರೆಯಲ್ಪಟ್ಟಿವೆ. 10ನೇ ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. ಅದ್ಭುತ ಸ್ವರೂಪನು ಈ ತ್ರೈಮಾಸಿಕದಲ್ಲಿ ಮಾರ್ಕನ ಸುವಾರ್ತೆಯಲ್ಲಿ ಅಡಗಿರ್ತಕ್ಕಂಥ ಮುತ್ತುಗಳನ್ನು ಅರಿತುಕೊಳ್ಳಬೇಕು ಎಂಬತಕ್ಕಂಥ ರೀತಿಯಲ್ಲಿ ಈ ಪಾಠಗಳನ್ನು ನಮಗೆ ಕೊಟ್ಟಿದ್ದಾನೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಬೋಧಕರಾದ ಕೆ ಪ್ರಸನ್ನಕುಮಾರ್, ಬೋಧಕರಾದ ರಾಜದಾಸ್ ಆನಂದಪ್ಪ, ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ. ದೇವರು ನಮ್ಮನ್ನು 10ನೇ ಪಾಠದವರೆಗೂ ನಡೆಸಿದ್ದಾನೆ. ಈಗ ಫಸ್ಟ್ ರಾಜದಾಸ್, ನಾವು ಯಾವಾಗಲೂ ಕೊನೆಯ ದಿನಗಳು ಅಂತ ಹೇಳಿದ್ರೆ ಮತ್ತಾಯನು ಬರೆದ ಸುವಾರ್ತೆ 24 ಬಗ್ಗೆ ಮಾತಾಡ್ತೀವಿ, ಅಥವಾ ಪ್ರಕಟಣೆಯ ಪುಸ್ತಕದಿಂದ ಕೆಲವು ವಚನಗಳನ್ನು ತೆಗೆದುಕೊಂಡು ಮಾತಾಡ್ತೀವಿ. ಆದರೆ ಮಾರ್ಕನ ಸುವಾರ್ತೆಯಲ್ಲಿ ಕೊನೆಯ ದಿನಗಳ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಎಲ್ಲೋ ಒಂದು ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಕಲಿಸೋ ರೀತಿಯಲ್ಲಿದೆ. ಏನಂತೀರಾ ಫಸ್ಟ್ ರಾಜದಾಸ್? ಈ ಸುವಾರ್ತೆಗಳಲ್ಲಿ ಮತ್ತಾಯ 24, ಲೂಕ 21, ಮಾರ್ಕ 13 ಈ 3 ಪುಸ್ತಕಗಳಲ್ಲಿ ಇದು ಅಂತ್ಯ ದಿನಗಳ ಸಂದೇಶಗಳನ್ನು ತಿಳಿಸ್ತಾ ಇದೆ. ವಂಡರ್ಫುಲ್. ಸ್ಮರಣ ವಾಕ್ಯವನ್ನು ಓದಬೇಕು ಅಂತ ಕೇಳ್ಕೊಳ್ತೀನಿ ಪಾಸ್ಟರ್ ಮುತ್ತು ಮ್ಯಾಥ್ಯೂ. ಮಾರ್ಕನು ಬರೆದ ಸುವಾರ್ತೆ 13ನೇ ಅಧ್ಯಾಯ 26 ಮತ್ತು 27. ದೇವರ ವಾಕ್ಯ ಈ ರೀತಿ ಹೇಳುತ್ತೆ: ಆಗ ಮನುಷ್ಯ ಕುಮಾರನು ಬಹುಬಲದಿಂದಲೂ ಮಹಿಮೆಯಿಂದಲೂ ಮೇಘಗಳಲ್ಲಿ ಬರುವುದನ್ನು ಕಾಣುವರು, ಮತ್ತು ಆತನು ತನ್ನ ದೂತರನ್ನು ಕಳುಹಿಸಿ ತಾನು ಆದುಕೊಂಡವರನ್ನು ಭೂಮಿಯ ಕಟ್ಟಕಡೆಯಿಂದ ಆಕಾಶದ ಕಟ್ಟಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟಿಗೂಡಿಸುವನು. ವಂಡರ್ಫುಲ್. ಪಾಸ್ಟರ್ ಪ್ರಸನ್ನಕುಮಾರ್ ಹೇಳಿ, ಒಂದು ಸಬ್ಬತ್ ದಿನದ ಪಾಠದ ಏನು ನಮಗೆ? ಅಂತ್ಯಕಾಲದ ದಿನಗಳು ಎಂಬುದಾಗಿ ಈ ವಾರದ ಪಾಠದ ಶಿರೋನಾಮೆ. ಮಾರ್ಕನ ಬರೆದ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಒಂದು ರೀತಿಯಾದಂಥ ಅಂತ್ಯಕಾಲದಲ್ಲಿ ನಡೀತಕ್ಕಂಥ ಪ್ರವಾದನೆಗಳನ್ನು ಇಲ್ಲಿ ಪ್ರಕಟವಾಗಿದೆ. ಅದಕ್ಕಿಂತಲೂ ಮುಂಚಿತವಾಗಿ ನಮ್ಮ ಪಾಠದಲ್ಲಿ ಪರಿಚಯ ಮಾಡ್ತಕ್ಕಂಥದ್ದು ಸ್ವಾಮಿ ಒಬ್ಬ ವಿಧವೆಯನ್ನು, ಆ ವಿಧವೆಗೆ ಕೊಟ್ಟಂಥ ಕಾಣಿಕೆಯ ಬಗ್ಗೆ ಸ್ವಾಮಿ ಅಷ್ಟು ಮಹತ್ವವನ್ನು ನಮಗೆ ತಿಳಿಸ್ಕೊಡ್ತಾರೆ. ಅದು ಎಷ್ಟು ಮಹತ್ವವಾದದ್ದು ಎಂಬುದನ್ನು ಸ್ವಲ್ಪ ಸಮಯದ ನಂತರ ನಾವು ಕಲಿತುಕೊಳ್ತೇವೆ. ಅದರಲ್ಲಿ ಈ ಮಾರ್ಕನ ಬರೆದ ಸುವಾರ್ತೆ 13ರಲ್ಲಿ ಯೆರೂಸಲೇಮ್ ಪಟ್ಟಣವು ನಾಶವಾಗುತ್ತದೆ, ಯೇಸು ಕ್ರಿಸ್ತನ ಬರುಣವು ಹತ್ತಿರವಾಗಿದೆ. ಇವು ಮತ್ತಾಯನು ಬರೆದ ಸುವಾರ್ತೆ 24, ಲೂಕನು ಬರೆದ ಸುವಾರ್ತೆ 21 ಈ 3 ಅಧ್ಯಾಯಗಳು ಸಹ ಕ್ರಿಸ್ತನ ಅಂತ್ಯಕಾಲದ ದಿನಗಳನ್ನು ತಿಳಿಸಿಕೊಡುತ್ತಿತ್ತು. ಆತನು ಸಾಯಲಿಕ್ಕಿಂತ ಮುಂಚಿತವಾಗಿ ಆಗ್ತಕ್ಕಂಥ ಘಟನೆಗಳ ಜೊತೆಯಲ್ಲಿ ಯೇಸು ಕ್ರಿಸ್ತನ ಬರೋಣದಲ್ಲಿ ಎಂತೆಂತಹ ಘಟನೆಗಳು ನಡೆಯುತ್ತವೆ ಎಂಬುದಾಗಿ ಮಾರ್ಕನು ತಿಳಿಸಿಕೊಡುತ್ತಾನೆ. ಅದರ ಜೊತೆಯಲ್ಲಿ ನಾವು ಭಾನುವಾರದ ಪಾಠದಲ್ಲಿ ನಾವು ತಿಳಿಸುವಾಗ ಒಂದು ಸುಂದರವಾದಂಥ ಘಟನೆ, ಯೆರೂಸಲೇಮ್ ಪಟ್ಟಣದ ಸುತ್ತಮುತ್ತ ಆಗಿರ್ತಕ್ಕಂಥ ಘಟನೆ ಮಾರ್ಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 41ರಿಂದ 44ರಲ್ಲಿ ಬರೆಯಲ್ಪಟ್ಟಿದೆ. ಇಲ್ಲಿ ನಾವು ನೋಡ್ತೇವೆ, ಯೆರೂಸಲೇಮ್ ಎಂಬತಕ್ಕಂಥ ಸುಂದರವಾದ ಪಟ್ಟಣದ ಜೊತೆಯಲ್ಲಿ ಒಬ್ಬ ವಿಧವೆ ಕಾಣಿಕೆಯನ್ನು ತಂದುಕೊಡ್ತಕ್ಕಂಥ ದೃಶ್ಯವನ್ನು ಸ್ವಾಮಿ ಸುಂದರವಾಗಿ ವಿವರಿಸುತ್ತಾನೆ. ಇಲ್ಲಿ ಅನೇಕರು ಕಾಣಿಕೆಯನ್ನು ತಂದು ಕೊಡ್ತಾ ಇದ್ದಾರಂತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ನಾನು ಇಷ್ಟು ಕೊಡ್ತೇನೆ, ನನ್ನ ಹೆಸರು ಬರ್ಕೊಳ್ಬೇಕು. ಈಗ ವಿಶೇಷವಾಗಿ ನಾವು ಹಳ್ಳಿಯ ಮದುವೆಗಳನ್ನು ನೋಡುವಾಗ ಯಾರಾದರೂ ಒಬ್ಬರು ಕಾಣಿಕೆ ಕೊಟ್ಟರೆ, ಒಂದು ಮುಯಿ ಕೊಟ್ಟರೆ ಅದನ್ನೇನು ಮಾಡಬೇಕು, ಅವರು ದಾಖಲಾತಿ ಓದಬೇಕು. ಅವರು ದಾಖಲು ಮಾತ್ರ ಅಲ್ಲ, ಇವರು ಇಷ್ಟು ಕೊಟ್ಟಿದ್ದಾರೆ ಎಂಬುದಾಗಿ ಓದ್ತಾರೆ. ಅವರು ಮೈಕಿನಲ್ಲಿ ಎಲ್ಲರೂ ಕೇಳಿಸ್ಬೇಕು ಇವರಿಷ್ಟು ಕೊಟ್ಟಿದ್ದಾರೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಐಶ್ವರ್ಯವಂತರಾದವರು ತಮಗೆ ಇದನ್ನಲ್ಲಿ ಕೊಡ್ತಾ 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 ಜನ ನೋಡ್ತಾರೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಗಮನಿಸ್ತಕ್ಕಂಥದ್ದು ಒಬ್ಬ ವಿಧವೆ. ಆ ಮಗಳು 2 ದುಗ್ಗಾಣಿ ಎಂಬುದಾಗಿ ಹೇಳ್ತದೆ.
ಆ ಎರಡು ದುಗ್ಗಾಣಿಯನ್ನು ಇವತ್ತು ನಾವು ಹೋಲಿಸುವಾಗ ಒಂದು ದಿನದ ದಿನಗೂಲಿ, ಇವತ್ತು ಒಂದು ದಿನದ ಕೂಲಿಗೆ ಹೆಚ್ಚು ಕಡಿಮೆ 600-800 ರೂಪಾಯಿ, 1000 ರೂಪಾಯಿ ಸಹ ಜನ ತಗೊಳ್ತಾ ಇದ್ದಾರೆ ನಮ್ಮ ಒಂದು ಭಾಷೆಯಲ್ಲಿ ಹೇಳಬೇಕಾದ್ರೆ. ಈಕೆಯನ್ನು ಗಮನಿಸಿ ಸ್ವಾಮಿ ಹೇಳ್ತಾನೆ, ಅನೇಕರು ಐಶ್ವರ್ಯವಂತರು ಹೆಚ್ಚು ಹಣವನ್ನು ಕೊಟ್ಟಿದ್ದೀರಾ, ಆದರೆ ಈ ವಿಧವೆ ನಿಮಗಿಂತಲೂ ಜಾಸ್ತಿ ಕೊಟ್ಟಿದ್ದಾಳೆ. ಹೇಗೆ ಸಾಧ್ಯ ಇದು? ಸ್ವಾಮಿ ಏನು ಗಮನಿಸ್ತಾನೆ ಅಂದರೆ, ನೀವೆಲ್ಲರೂ ನಿಮ್ಮಲ್ಲಿ ಇದ್ದದರಲ್ಲಿ ಸ್ವಲ್ಪ ಕೊಟ್ಟಿದ್ದೀರಾ, ಆದ್ರೆ ಈಕೆ ಎಲ್ಲವನ್ನ ಕೊಟ್ಟಿದ್ದಾಳೆ. ತನ್ನಲ್ಲಿದ್ದದೇ ಅಷ್ಟು, ಅದೆಲ್ಲವನ್ನ ಆಕೆ ಕೊಟ್ಟಿದ್ದಾಳೆ. ಇಲ್ಲಿ ಒಂದು ಪಾಠವನ್ನು ನಾವು ಗಮನಿಸಬೇಕು. ದೇವರಿಗೆ ಕೊಡಬೇಕಾದಂಥ ದಶಮ ಭಾಗ ಕಾಣಿಕೆಯನ್ನ ಯಾರು ಸಹ ಹಿಡಿದು ಇಟ್ಟುಕೊಳ್ಳಬಾರದು. ಅನೇಕ ಸಾರಿ ನಮ್ಮ ಸಭಿಕರು ಅಥವಾ ಯಾರೇ ಆಗಲಿ, ನಮ್ಮ ಸಭೆಗೆ ಮಾತ್ರ ಸೀಮಿತವಾಗಿಲ್ಲ, ಎಲ್ಲರಿಗೂ ಸೀಮಿತ ಆಗ್ತದೆ. ಯಾಕಂದರೆ ಸತ್ಯವೇದ ಎಂಬತಕ್ಕಂಥದ್ದು ಒಂದು ಸಭೆಗೆ ಇರೋದಲ್ಲ, ಇಡೀ ವಿಶ್ವಕ್ಕೆ, ಎಲ್ಲ ಕ್ರೈಸ್ತರಿಗೂ, ಎಲ್ಲ ಮಾನವರಿಗೆ ಇರ್ತಕ್ಕಂಥದ್ದು. ಕಾಣಿಕೆ ದಶಮಭಾಗ ಎಂಬತಕ್ಕಂಥ ಬಂದ ಸಮಯದಲ್ಲಿ ಒಂದು ಸಭೆಗೆ ಮಾತ್ರ ಸೀಮಿತವಲ್ಲ, ಅದು ಎಲ್ಲರೂ ಕೊಟ್ಟರೆ ಎಲ್ರಿಗೂ ಆಶೀರ್ವಾದ ಸಿಗ್ತದೆ ಅದು ಎಂಬುದನ್ನು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ದಶಮಭಾಗ ನಾವು ಕೊಡುವಾಗ ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ತಾರೆ, ಸಭೆಗಳಲ್ಲಿ ದುರುಪಯೋಗ ಆಗ್ತಾ ಇದೆ, ನಾವು ಕೊಡ್ತಕ್ಕಂಥ ಹಣ ಸರಿಯಾಗಿ ಉಪಯೋಗವಾಗ್ತಾ ಇಲ್ಲ ಎಂಬತಕ್ಕಂಥ ಮನೋಭಾವ ಅನೇಕರ ಮನಸ್ಸಿನಲ್ಲಿದೆ. ಆದರೆ ಸ್ವಾಮಿ ಅದನ್ನು ತೆಗೆದು ಹಾಕಿ ಹೇಳ್ತಾನೆ, ನೀವು ಕೊಡುವಾಗ ತೆಗೆದುಕೊಳ್ಳುವುದಕ್ಕಿಂತ ಕೊಡುವವರಿಗೆ ಹೆಚ್ಚು ಆಶೀರ್ವಾದ ಸಿಗ್ತದೆ. ಯಾಕೆಂದರೆ ಸ್ವಾಮಿ ಹೇಳ್ತಕ್ಕಂಥದ್ದು ಕೊಟ್ಟು ನನ್ನನ್ನು ಪರೀಕ್ಷೆ ಮಾಡಿ ಎಂಬುದಾಗಿ. ಉದಾರವಾಗಿ ಕೊಡಬೇಕು, ಸಂತೋಷವಾಗಿ ಕೊಡಬೇಕು. ಯಾವ ವ್ಯಕ್ತಿ ದಶಮಭಾಗ ಕಾಣಿಕೆಯನ್ನು ಹಿಡಿದುಕೊಳ್ಳುತ್ತಾನೆ ಅಂತಹ ವ್ಯಕ್ತಿ ದೇವರಿಗೆ ಕೃತಜ್ಞತೆಯನ್ನು ತೋರಿಸುತ್ತಿಲ್ಲ ಎಂಬತಕ್ಕಂಥ ಅರ್ಥ. ನಾವು ಕಾಣಿಕೆಯನ್ನು ದಶಮಭಾಗವನ್ನು ಯಾಕೆ ಕೊಡ್ತೇವೆ ಎಂಬುದಾಗಿ ಹೇಳುವಾಗ, ದೇವರು ನಮಗೆ ಕೊಟ್ಟಿರುವ ಆಶೀರ್ವಾದದಲ್ಲಿ ಕೃತಜ್ಞತೆಯನ್ನು ತೋರಿಸುವುದಕ್ಕೋಸ್ಕರ. ಅದೇ ರೀತಿಯಲ್ಲಿ ನಾವು ಕೊಡಲಿಕ್ಕೆ ಒಂದು ಕಾರಣ ಇದೆ. ಕೊಡುವಾಗ ನಮ್ಮ ಮನಸ್ಫೂರ್ತಿ ಅದನ್ನು ಕೊಡಬೇಕು, ಬಹಳ ಮುಖ್ಯವಾದದ್ದು. ದೇವರ ಕೆಲಸದಲ್ಲಿ ಕೊಡುವಾಗ ನಾವು ಹಿಂದಕ್ಕೆ ನೋಡಬಾರ್ದು. ಕೊಟ್ಟ ಮೇಲೆ ಅದರ ಆಶೀರ್ವಾದ 2ರಷ್ಟಿದೆ, 10ರಷ್ಟಿದೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆಲ್ಲರೂ ಗೊತ್ತಿರ್ತಕ್ಕಂಥ ಕತೆ ವಿಲಿಯಂ ಕಾಲ್ಗೇಟ್. ಆ ಕಾಲ್ಗೇಟ್ ಇವತ್ತು ಎಷ್ಟು ಪ್ರಸಿದ್ಧಿಯಾಗಿದೆ ಲೋಕದಲ್ಲಿ ಎಂಬುದಾಗಿ ಹೇಳುವಾಗ ಅದಕ್ಕೆ ಒಂದೇ ಒಂದು ಕಾರಣ, ಆತನು ದೇವರಿಗೆ ಧಾರಾಳವಾಗಿ ಹೆಚ್ಚು ಕೊಡ್ತಾ ಇದ್ದ, ಹೆಚ್ಚು ಆತನಿಗೆ ಬರ್ತಾ ಇತ್ತು. ಒಂದು ಸಮಯಕ್ಕೆ ಬರ್ತಾನೆ ಅವನು, ನಾನು ದೇವರಿಗೆ 10% ಯಾಕೆ ಕೊಡಬೇಕು, 20 ಕೊಡ್ತೇನೆ, 30 ಕೊಡ್ತೇನೆ, 50 ಕೊಡ್ತೇನೆ ಎಂಬುದಾಗಿ ಒಂದು ದಿವಸ ತೀರ್ಮಾನ ಮಾಡ್ತಾನೆ. ಎಲ್ಲವನ್ನ ಕೊಡ್ತೇನೆ ನಾನು, ಯಾಕೆಂದರೆ ದೇವರು ನನಗೆ ಅಧಿಕವಾಗಿ ಕೊಟ್ಟಿದ್ದಾನೆ ಎಂಬುದಾಗಿ. ಅಂತಹ ಮನೋಭಾವ ಒಂದು ವೇಳೆ ನಮ್ಮ ಸಭಿಕರಿಗೆ, ನಮ್ಮ ವಿಶ್ವಾಸಿಗಳಿಗೆ ಬಂದಂಥ ಪಕ್ಷದಲ್ಲಿ ಸಭೆಗಳು ಮಾತ್ರವಲ್ಲ, ಕುಟುಂಬಗಳು ಅಭಿವೃದ್ಧಿ ಆಗ್ತವೆ, ಸಭೆಯು ಸಹ ಅಭಿವೃದ್ಧಿ ಆಗ್ತದೆ, ಸಂಸ್ಥೆಗಳು ಅಭಿವೃದ್ಧಿ ಆಗ್ತವೆ, ಇಡೀ ಸಮಾಜ ಅಭಿವೃದ್ಧಿ ಆಗ್ತದೆ. ಪಾರುಪತ್ಯಗಾರಿಕೆಯ ಒಂದು ನಿರ್ದೇಶಕರು ನಮ್ಮ ಮಧ್ಯದಲ್ಲಿರ್ತಕ್ಕಂಥ ತುಂಬ ಸಂತೋಷ. ಕಾಣಿಕೆಯ ಮಹತ್ವವನ್ನು ಅಧಿಕಾರಿಗಳು ಮಾತ್ರವಲ್ಲದೆ ಬೋಧಕರುಗಳು ಕೂಡ ನಮ್ಮ ಪ್ರಿಯ ಸಭಿಕರಿಗಳಿಗೆ ಅದರ ಮಹತ್ವ ತಿಳಿಸ್ಕೊಡ್ಬೇಕು. ಕೊಟ್ಟಾಗ ಎಷ್ಟು ಆಶೀರ್ವಾದ ಇದೆ ಎಂಬತಕ್ಕಂಥ ಅಂಶ ಅವರು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಅವರ ಮನೆಗಳಲ್ಲಿ ಸ್ವಲ್ಪನೂ ಕಷ್ಟ ಬರೋಲ್ಲ ಅಂತ ನನ್ನ ನಂಬಿಕೆ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ವೆಲ್ಕಮ್ ಬ್ಯಾಕ್. ಮಾರ್ಕನ ಸುವಾರ್ತೆಯಲ್ಲಿ ಅಂತ್ಯಕಾಲದಲ್ಲಿ ಬರುವಂಥ ಎಲ್ಲ ವಿಚಾರಗಳ ಬಗ್ಗೆ ನಾವು ಕಲಿತಾ ಇದ್ದೀವಿ. ಸಾಮಾನ್ಯವಾಗಿ ನಾವು ಪ್ರಕಟಣೆಯ ಪುಸ್ತಕ ಇರಬಹುದು, ಡ್ಯಾನಿಯಲ್ ಪ್ರವಾದನೆಯ ಗ್ರಂಥ ಇರಬಹುದು, ಇದನ್ನು ಜಾಸ್ತಿ ಉಪಯೋಗಿಸ್ತೇವೆ. ಆದರೆ ಮಾರ್ಕನು ಕೂಡ ಆತನ ಪುಸ್ತಕದಲ್ಲಿ ಈ ಕೊನೆಯ ಕಾಲದಲ್ಲಿ ನಡೀತಕ್ಕಂಥ ಘಟನೆಗಳ ಬಗ್ಗೆ ವಿವರಣೆಯನ್ನು ನೀಡಿದ್ದಾನೆ. ಫಸ್ಟ್ ರಾಜದಾಸ್ ಹೇಳಿ. ಈ ಸೋಮವಾರದ ಪಾಠದಲ್ಲಿ ಸ್ವಾಮಿ ಈ 3 ಪುಸ್ತಕಗಳಲ್ಲಿ ಮತ್ತ 24ನೇ ಅಧ್ಯಾಯ, ಮಾರ್ಕ 13ನೇ ಅಧ್ಯಾಯ, ಲೂಕ 21ನೇ ಅಧ್ಯಾಯದಲ್ಲಿ ಯೆರೂಸಲೇಮ್ ಪಟ್ಟಣದ ನಾಶನವನ್ನು ಪ್ರವಾದಿಸ್ತಿದ್ದಾನೆ. ಆ ಯೆರೂಸಲೇಮ್ ದೇವಾಲಯ ಎಷ್ಟು ಸುಂದರವಾಗಿತ್ತು, ಅಮೋಘವಾಗಿತ್ತು ಅಂತ ಹೇಳಿದ್ರೆ, ಹೆಚ್ಚು ಕಡಿಮೆ ಒಂದು 162 ಕಂಬಗಳಿದ್ದಂಥ ಒಂದು ದೇವಾಲಯ.
ಒಂದೊಂದು ಕಂಬ ಬಹುಶಃ ಒಬ್ಬರು ತಬ್ಕೊಂಡ್ರೆ ಈಗಿನ ಕಂಬ ಅಷ್ಟು ದಪ್ಪ ಇರ್ತದೆ. ಆದರೆ ಯೆರೂಸಲೇಮ್ ದೇವಾಲಯದ ಕಟ್ಟಿದಂಥ ಕಂಬಗಳು 3 ಜನ ಕೈ ಹಾಕಿದ್ರೆ ಎಷ್ಟು ದಪ್ಪ ಆಗುತ್ತೆ, ಅಷ್ಟೊಂದು ಗಾತ್ರವಾಗಿತ್ತಂತೆ. ಮತ್ತು ಗೋಡೆಗಳು ಅಮೋಘವಾಗಿ ಅಲಂಕಾರವಾಗಿತ್ತಂತೆ. ಇದನ್ನು ನೋಡಿ ಎಲ್ಲ ಆನಂದ ಪಡ್ತಾ ಇದ್ದಂತೆ ಮತ್ತು ಹೆಮ್ಮೆ. ಸಹಜವಾಗಿ ಈಗ ನೀವು ಒಂದು ದೇವಾಲಯ ಕಟ್ತಾ ಇದ್ದೀರಾ ನಮ್ಮ ಕೇಂದ್ರೀಯ ಕನ್ನಡ ಸೆಂಟ್ರಲ್ ಸಭೆಗೆ, ಆ ಚರ್ಚ್ ನೋಡಿ ಎಲ್ಲ ನಿಂತರೆ ಇಷ್ಟೊಂದು ಅಮೋಘವಾಗಿದೆ ಅಂತ ಹೇಳಿ ಎಲ್ಲ ಸಂತೋಷ ಪಡ್ತಾರೆ. ಅದಕ್ಕಿಂತಲೂ 100ರಷ್ಟು ಪಟ್ಟು ಯೆರೂಸಲೇಮ್ ದೇವಾಲಯ ಅಮೋಘವಾಗಿತ್ತು. ಅದನ್ನು ನೋಡಿ ಸ್ವಾಮಿ ಹೇಳ್ತಾನೆ, ಇಷ್ಟೊಂದು ಅಮೋಘವಾಗಿರೋ ದೇವಾಲಯ ನೋಡ್ತಿದ್ದೀರಲ್ಲ, ಹೆಮ್ಮೆ ಪಡ್ತಿದ್ದೀರಾ. ಆದರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇವತ್ತು, ಈ ದೇವಾಲಯದಲ್ಲಿ ಒಂದು ಕಲ್ಲು ಮೇಲೆ ಇರಲ್ಲ, ಎಲ್ಲ ಸರ್ವನಾಶ ಆಗುತ್ತೆ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ. ಏನು ಸ್ವಾಮಿ ಹೇಳ್ತಿದ್ಯಾ, ಇಷ್ಟೊಂದು ಅಮೋಘವಾಗಿ ಕಟ್ಟಿರ್ತಕ್ಕಂಥ ದೇವಾಲಯ ಹೆಂಗೆ ನಾಶ ಆಗ್ತಿದೆ? ಅದಕ್ಕೆ ಅವ್ರಿಗೆ ಸ್ವಾಮಿ ಮೇಲೆ ಕೋಪ ಬಂತು. ನಮ್ಮ ದೇವಾಲಯವನ್ನು ನಾಶ ಆಗುತ್ತೆ ಅಂತ ಹೇಳ್ತಾರಲ್ಲ, ಒಳ್ಳೇದು ಹೇಳಿದ್ರೆ ಎಲ್ಲ ಸಂತೋಷ ಪಡ್ತಾರೆ, ಇರೋದು ಹೇಳಿದ್ರೆ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಹೆದೆಗೆ ಒದ್ದಾಗೆ ಅವ್ರ ಕೋಪ ಬರ್ತದೆ. ಈ ಯೆರೂಸಲೇಮ್ ದೇವಾಲಯದ ನಾಶನವನ್ನು ಕುರಿತು ಸ್ವಾಮಿ ಪ್ರವಾದಿಸುವಾಗ ಜನರು ಅದೇ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ರು. ಆದರೆ ಸ್ವಾಮಿ ಸತ್ಯ ಹೇಳಲಿಕ್ಕೆ ಅವ್ರು ಭಯ ಪಡಲಿಲ್ಲ. ಇದ್ರಲ್ಲಿ ನಾವೇನು ಕಲಿಬೇಕಂದ್ರೆ, ಜನ ಇಷ್ಟಪಡಲಿ ಪಡದೇ ಇರಲಿ, ನಾವು ಅವ್ರಿಗೆ ಸತ್ಯ ಹೇಳಲೇಬೇಕಾಗಿದೆ. ಈ ಸಬ್ಬತ್ತು ದೇವ್ರ ದಿನ ಅನ್ನೋದು ಸತ್ಯ ಅಂತಿದೆ. ಇವತ್ತು ಅನೇಕ ಬೋಧಕರು ಅದು ಹೇಳಕ್ಕೆ ಭಯ ಪಡ್ತಾರೆ. ಸಹಜವಾಗಿ ದಾನಿಯೆಲ್ಲ ಪ್ರಕಟಣೆ ಎಲ್ಲ ವಿವರಣೆ ಮಾಡ್ತಾರೆ, ಅಲ್ಲಿಗೆ ಬಂದು ಆ ಚಿಕ್ಕ ಕೊಂಬು ಅಂತ ಬಂತು ಹೇಳಿದಾಗ ಅದು ಹೇಳಕ್ಕೆ ಭಯ ಪಡ್ತಾರೆ. ಹೇಳಿದ್ರೆ ವಿರೋಧತೆ ಬರುತ್ತೆ, ಅವ್ರೇನು ತಿಳ್ಕೊಳ್ತಾರೆ ಅಂತ. ಜನಗಳ ವಿರೋಧತೆಗೆ ಹೆದರಬಾರ್ದು, ಸತ್ಯವನ್ನು ನಾವು ಸತ್ಯವಾಗಿ ಹೇಳಬೇಕಾಗಿದೆ. ಆಗ ಜನ ಎಚ್ಚರಿಸ್ಕೊಳ್ಬೋದು. ಅವ್ರ ನಾಶನಕ್ಕೆ ನಾವು ಹೊಣೆ ಆಗಬಾರ್ದು. ಸ್ವಾಮಿ ಈ ದೇವಾಲಯವನ್ನು ಕುರಿತು ಪ್ರವಾದಿಸಿದ, ಅದು ನೆರವೇರ್ತು. ಅದು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಮಾರ್ಕ 13ನೇ ಅಧ್ಯಾಯ 5ನೇ ವಚನದಿಂದ, ಯೇಸು ಅವರಿಗೆ ಹೇಳಿದನೆಂದರೆ, ಯಾರಾದರೂ ನಿಮ್ಮನ್ನು ಮೋಸಗೊಳಿಸಲು ನೋಡಿಕೊಳ್ಳಿರಿ. ಅನೇಕರು ಬಂದು ನನ್ನ ಹೆಸರನ್ನು ಎತ್ತಿಕೊಂಡು ನಾನು ಕ್ರಿಸ್ತನೇ ಎಂದು ಹೇಳಿ ಎಷ್ಟೋ ಜನರನ್ನು ಮೋಸಗೊಳಿಸುವರು. ಇದಲ್ಲದೆ ಯುದ್ಧಗಳಾಗುವುದನ್ನು, ಯುದ್ಧ ಆಗುವ ಆಗಿದೆ ಎಂಬ ಸುದ್ದಿಯನ್ನು ನೀವು ಕೇಳುವಾಗ ಕಳವಳಗೊಳ್ಳಬೇಡಿರಿ. ಹಾಗಾಗುವುದು ಅಗತ್ಯ, ಆದರೂ ಇದು ಇನ್ನೂ ಅಂತ್ಯಕಾಲವಲ್ಲ. ಇದೆಲ್ಲ ಆಗುವಾಗ ಅನ್ನತ್ತೆ, ಸ್ವಾಮಿ ಬೇಗನೆ ಬರ್ತಾನೆ. ಈ ಕೊರೋನಾ ಬಂತು 1-2 ವರ್ಷಗಳ ಹಿಂದೆ, ಅವಾಗ ಈ ಲೋಕ ಅಂತ್ಯ ಆಗ್ಬಿಡುತ್ತೆ. ಇದೆಲ್ಲ ಆಗಬೇಕು. ಇದು ಪ್ರಸವ ವೇದನೆಯ ಪ್ರಾರಂಭ ಅಷ್ಟೇ, ಅಂತ್ಯ ಅಲ್ಲ. ಇದೆಲ್ಲ ಹಾಳೋದು. ಮೊನ್ನೆ ಯಾರೋ ಪ್ರಸಂಗ ಮಾಡ್ತಿದ್ರು, ಈ ಗುರುತುಗಳು ಇಟ್ಸ್ ಇಂಡಿಕೇಟಿವ್, ಇಟ್ ಇಸ್ ನಾಟ್ ಅಲ್ಟಿಮೇಟ್. ಇದು ಆದ ತಕ್ಷಣ ಸ್ವಾಮಿ ಬರ್ತಾ ಅಂತಲ್ಲ, ಇದೆಲ್ಲ ಆಗುತ್ತೆ ಎಂಬುದಾಗಿ ದೇವರು ಸೂಚಿಸಿದ್ದಾರೆ. ಯಾವಾಗ ದೇವಾಲಯ ಹಾಳಾಗುತ್ತೆ ಆಗ ನೀವು ಅಲ್ಲಿ ಉಳ್ಕೊಳ್ಬೇಡಿ, ಹೋಗ್ಬಿಡಿ ಅಂತ ಸ್ವಾಮಿ ಹೇಳ. ಆದರೂ ಜನ ಅಲ್ಲಿ ಉಳ್ಕೊಂಡ್ರು, ಅನೇಕರು ನಾಶ ಆದರು. ಯೆರೂಸಲೇಮ್ ಪಟ್ಟಣ ನಾಶ ಆಗುತ್ತೆ ಅಂತ ಮುತ್ತಿಗೆ ಹಾಕುತ್ತೆ ಅಂತೇಳಿ ದಾನಿಯೇಲನ ಕಾಲದಲ್ಲಿ ಪ್ರವಾದನೆ ಇತ್ತು. ಯೆರೆಮೀಯ ಪ್ರವಾದನೆ ಮಾಡ್ದ, ಯೆರೂಸಲೇಮ್ ಪಟ್ಟಣ ನಾಶ ಆಗುತ್ತೆ, ನೀವೇನು ಮಾಡಿ ಬಾಬೇಲ್ಗೆ ಒಳಗಾದರೆ ನೀವು ಉಳಿತೀರಾ ಅಂತ ಹೇಳಿದ್ರು. ಆದರೆ ಎಲ್ಲ ಅವ್ರನ್ನೇನು ಮಾಡೋದು, ತೆಗೆದು ಶಿಕ್ಷೆ ಕೊಟ್ಟು ಅವನ್ನ ನೀರೆಲ್ದಿಂದ ಹಳ್ಳಕ್ಕೆ ಹಾಕಿದ್ರು. ನಂಬಲಿಲ್ಲ. ಆದರೆ ಬಾಬೇಲ್ ದೇಶದ ರಾಜ ಬಂದು ಮುತ್ತಿಗೆ ಹಾಕಿದಾಗ ರಾಜ ಆಜ್ಞಾಪಿಸಿ ಹೇಳ್ತಾನೆ, ಯೆರೆಮೀಯನನ್ನು ನೀವೇನು ಮಾಡಿ ಸಂರಕ್ಷಿಸ್ರಿ, ಆತ ನಮಗೆ ಹಿತವಾಗಿ ನುಡಿದಿದ್ದಾನೆ ಅಂಥೇಳಿ ಅನ್ಯ ದೇಶದ ರಾಜ ಆ ಪ್ರವಾದನೆಯನ್ನು ಗುರುತಿಸಿ ಅವನ ಸನ್ಮಾನ ಮಾಡ್ತಾನೆ. ಅನ್ಯರು ಪ್ರವಾದನೆಯನ್ನು ನಂಬೋದು, ನಮ್ಮವ್ರು ನಂಬದೆ ಹೋಗ್ಬೋದು. ಇದರಲ್ಲಿ ಏನು ಕಾಣ್ತೀವಿ ಅಂದರೆ, ಸ್ವಾಮಿ ಹೇಳಿದ ವಾಕ್ಯ ಸತ್ಯ. ಯೆರೂಸಲೇಮ್ ದೇವಾಲಯ ನಾಶ ಆಗುತ್ತೆ ಅಂತ ನಾಶ ಆಯಿತಾ? ಖಂಡಿತವಾಗಿ ನಾಶ ಆಯಿತು. ಅದೇ ರೀತಿ ಕೊನೆ ಕಾಲದಲ್ಲಿ ಸ್ವಾಮಿ ಹೇಳ್ತಾನೆ, ಅನೇಕ ಸುಳ್ಳು ಪ್ರವಾದಿಗಳು ಬರ್ತಾರೆ, ಅನೇಕ ಮೋಸ ಮಾಡ್ತಾರೆ, ನೀವು ಎಚ್ಚರವಾಗಿರಿ ಅಂತ ಹೇಳ್ತಾರೆ. ಇದು ಕೊನೆ ಕಾಲ. ಅನೇಕ ಥರವಂಥ ಸುಳ್ಳು ಪ್ರವಾದನೆಗಳು ಮಾಡ್ತಾಯಿದ್ದಾರೆ, ಸುಳ್ಳು ಬೋಧನೆಗಳನ್ನ ಮಾಡ್ತಿದ್ದಾರೆ. ಇವತ್ತು ಅಂತ್ಯವ್ರನ್ನೇ ಜನ ನಂಬ್ತಾ ಇದ್ದಾರೆ. ಅನೇಕ ದೊಡ್ಡ ಸಮೂಹದಲ್ಲಿ ಎಲ್ಲ ಹೋಗ್ತಾರೆ ಇವತ್ತು. ವಂಡರ್ಫುಲ್. ಮುಂದೆ ಹೋಗೋಣ. ಈ ಮಂಗಳವಾರದ ಪಾಠದಲ್ಲಿರ್ತಕ್ಕಂಥ ಒಂದು ಅಂಶ ಯಾವುದು? ಈ ನಾಶನಕರವಾದಂತಹ ಹೇಯ ವಸ್ತುವಿನ ಕುರಿತಾಗಿ ಯೇಸು ಸ್ವಾಮಿ ಅವರು ಇಲ್ಲಿ ಮಾತನಾಡ್ತಿರೋದನ್ನು ನಾವು ಕಾಣ್ತೇವೆ. ಒಬ್ಬ ಬರಹಗಾರರು ಈ ರೀತಿ ಹೇಳ್ತಾರೆ, ದ ಲಾಸ್ಟ್ ವರ್ಡ್ಸ್ ಆಫ್ ಜೀಸಸ್ ಶುಡ್ ಬಿ ದ ಫಸ್ಟ್ ಪ್ರಿಯಾರಿಟಿ ಆಫ್ ಎವರಿ ಕ್ರಿಶ್ಚಿಯನ್ ಅಂತ. ಅಂದರೆ ಇದು ಬಹಳ ಸೊಗಸಾಗಿ ಆ ಬರಹಗಾರರು ಹೇಳ್ತಾರೆ, ಯೇಸು ಸ್ವಾಮಿಯವರು ನುಡಿದಂತಹ ಅಂತಿಮವಾದಂತಹ ಮಾತುಗಳೇನಿದೆ ಅಲ್ಲ, ಅದು ಪ್ರತಿಯೊಬ್ಬ ಕ್ರೈಸ್ತನ ಮೊದಲ ಆದ್ಯತೆಯಾಗಿರಬೇಕಂತೆ. ಅಂದರೆ ಒಬ್ಬ ತಾಯಿ ಆಗಲಿ ಒಬ್ಬ ತಂದೆ ಆಗಲಿ ಮರಣಕ್ಕೂ ಮುನ್ನ ಆಡುವಂತಹ ಮಾತುಗಳು ನಮ್ಮ ಜೀವಮಾನದಲ್ಲಿ ಸದಾಕಾಲ ಮನಸ್ಸಿನಲ್ಲಿ ಆ ರೀತಿ ಉಳಿದು ಬಿಡುತ್ತೆ. ನಾವು ನಮ್ಮ ಜೀವಿತ ಕಾಲವೆಲ್ಲವೂ ಕೂಡ ಅದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ತೇವೆ. ಅಂತಹ ಒಂದು ಬಲವಾದಂತಹ ಮಾತುಗಳು, ಕೊನೆಯ ಮಾತುಗಳು. ಯೇಸು ಸ್ವಾಮಿಯವರು ಕೂಡ ನುಡಿಯುತ್ತಿರುವಂತಹ ಈ ಒಂದು ಅಂತಿಮ ಮಾತುಗಳು ಯಾವುವು ಎಂಬುದಾಗಿ ನಾವು ನೋಡುವಾಗ, ಮತ್ತಾಯನ ಸುವಾರ್ತೆ 24, ಮಾರ್ಕನ ಸುವಾರ್ತೆ
13 ಮತ್ತು ಲೂಕನ ಸುವಾರ್ತೆ 21 ಈ 3 ಅಧ್ಯಾಯಗಳಲ್ಲಿ ಕ್ರಿಸ್ತನ ಕೊನೆಯ ಮಾತುಗಳನ್ನು ನಾವು ಕಾಣ್ತೇವೆ. ಇಲ್ಲಿ ನಾವು ಗಮನಿಸೋದಾದರೆ ನಾಶನಕರವಾದಂತಹ ಹೇಯ ವಸ್ತುವು ಯಾರು ಎಂಬುದಾಗಿ ನಾವು ನೋಡುವುದಾದರೆ ಅನೇಕರು ಹೇಳ್ತಾರೆ ಕ್ರಿಸ್ತಪೂರ್ವ ಶತಮಾನದಲ್ಲಿದ್ದಂತಹ ಆಂಟಿಯೋಕಸ್ ಎಪಿಫೆನಸ್ ಎಂಬುದಾಗಿ ಅನೇಕರು ಹೇಳ್ತಾರೆ. ಆದರೆ ಇದು ಯಾರ ಕುರಿತಾಗಿ ಮಾತನಾಡ್ತಿದೆ ಎಂಬುದಾಗಿ ನಾವು ನೋಡುವಾಗ ಇದು ಸ್ಪಷ್ಟವಾಗಿ ರೋಮನ್ ಸರ್ಕಾರವನ್ನು ಸೂಚಿಸ್ತಿದೆ, ರೋಮನ್ ಅಧಿಕಾರವನ್ನು ಸೂಚಿಸ್ತಿದೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ತಿಳಿಯಬಹುದಾಗಿದೆ. ಈ ಒಂದು ಅಂತ್ಯಕಾಲದಲ್ಲಿ ಅವರು ಅಧಿಕಾರಕ್ಕೆ ಬಂದು ಪ್ರತಿಯೊಂದನ್ನು ಕೂಡ ಹತೋಟಿಯಲ್ಲಿ ಇಟ್ಕೊಳ್ತಾರೆ, ಅವರೇ ರಾಜ್ಯಭಾರವನ್ನು ನಡೆಸ್ತಾರೆ ಎಂಬುದನ್ನು ಯೇಸು ಸ್ವಾಮಿಯವರು ಇಲ್ಲಿ ನಮಗೆ ಮನದಟ್ಟು ಮಾಡ್ತಾ ಇದ್ದಾರೆ. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 26-27 ವಾಕ್ಯಗಳನ್ನು ನಾವು ನೋಡ್ತೇವೆ. ದೇವರು ಈ ಅಭಿಷೇಕಿಸಲ್ಪಟ್ಟವನ ಕುರಿತಾಗಿ ಈ ಒಂದು ಭಾಗದಲ್ಲಿ ನಾವು ನೋಡ್ತೇವೆ. 26ನೇ ವಾಕ್ಯದಿಂದ 27 ವಾಕ್ಯಗಳನ್ನು ನಾನು ಓದ್ತಿದ್ದೇನೆ. ದಾನಿಯೇಲನ ಪುಸ್ತಕ 9ನೇ ಅಧ್ಯಾಯ 26ರಿಂದ 27. 62 ವಾರಗಳಾದ ಮೇಲೆ ಅಭಿಷಕ್ತನೊಬ್ಬನು ಛೇದಿಸಲ್ಪಡುವನು, ಅವನಿಗೆ ಏನೂ ಇರದು. ನುಗ್ಗುವ ಪ್ರಭುವಿನ ಜನರು ಪಟ್ಟಣವನ್ನು ಪವಿತ್ರಾಲಯವನ್ನು ಹಾಳು ಮಾಡುವರು. ತುಂಬಿಕೊಳ್ಳುವ ಪ್ರಳಯವು ಪಟ್ಟಣವನ್ನು ಕೊನೆಗಾಣಿಸುವುದು. ಅಂತ್ಯದವರೆಗೂ ಯುದ್ಧವಾಗುವುದು, ನಿಶ್ಚಿತ ನಾಶನಗಳು ಸಂಭವಿಸುವವು. ಆ ಪ್ರಭುವು ಒಂದು ವಾರದ ಮಟ್ಟಿಗೆ ಬಹು ಜನರೊಂದಿಗೆ ದೃಢವಾದ ಒಡಂಬಡಿಕೆಯನ್ನು ಮಾಡಿಕೊಳ್ಳುವನು. ಅರ್ಧ ವಾರ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸುವನು. ಅಸಹ್ಯಗಳನ್ನು ವಾಹನ ಮಾಡಿಕೊಂಡು ಒಬ್ಬ ಘಾತುಕನು ಹಾರಿ ಬಂದು ನಿಶ್ಚಿತ ಪ್ರಳಯವು ಅವನನ್ನು ಮುಳುಗಿಸುವ ತನಕ ಹಾಳು ಮಾಡುವನು. ಇಲ್ಲಿ ಅಭಿಷೇಕ್ತನು ಯಾರು ಎಂಬುದಾಗಿ ನೋಡುವಾಗ ಈಗೋ ಯಜ್ಞಕ್ಕೆ ನೇಮಿಸಲ್ಪಟ್ಟಂತಹ ಕುರಿಯಾದಾತನು ಎಂಬುದಾಗಿ ಸ್ನಾನಿಕನಾದಂತಹ ಯೋಹಾನನು ಯೇಸು ಸ್ವಾಮಿಯನ್ನು ಕಂಡು ಹೇಳ್ತಾನೆ. ಸೊ ಇದು ಖಂಡಿತವಾಗಲೂ ಅಭಿಷೇಕ್ತನು ಯಾರು ಎಂಬುದಾಗಿ ನಾವು ನೋಡುವಾಗ ಕ್ರಿಸ್ತ ಯೇಸುವನ್ನು ಇದು ಸೂಚಿಸುತ್ತೆ ಎಂಬುದನ್ನು ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಇದ್ರ ಬಗ್ಗೆ ಇನ್ನೂ ಮಾತಾಡಬಹುದು ನಾವು, ಆದರೆ ಸಮಯಬದ್ಧರಾಗಿದ್ದೇವೆ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತೆ. ದಯವಿಟ್ಟು ಎಲ್ಲಿ ಹೋಗಬೇಡಿ. ವೆಲ್ಕಮ್ ಬ್ಯಾಕ್. ಈ ಬುಧವಾರದ ಪಾಠದಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ಘಟನೆಯ ಬಗ್ಗೆ ಮಾಹಿತಿಯನ್ನು ಕೊಡಲ್ಪಟ್ಟಿದೆ. ಪಾಸ್ಟರ್ ಪ್ರಸನ್ನ, ನೀವು ಈ ಅಂತ್ಯಕಾಲದಲ್ಲಿ ಜೀವಿಸ್ತಾ ಇರ್ತಕ್ಕಂಥ ನಾವು ಈ ಅಂತ್ಯಕಾಲದ ಸಂದೇಶ ಎಲ್ಲ ಬೋಧಕರುಗಳು ಈ ವಿಚಾರವಾಗಿ ಮಾಡಲೇಬೇಕು ಅಂತ ಆವತ್ತು ಕೂಡ ನೀವು ಮಾತಾಡುವಾಗ ಹೇಳ್ತಾ ಇದ್ರಿ. ಯಾಕೆ ನಮಗೆ ಈ ರೀತಿಯಾದ ಸಂದೇಶಗಳು ಬೇಕು? ಯಾಕೆಂದರೆ ಅಂತ್ಯಕಾಲದಲ್ಲಿ ಎಚ್ಚರಿಕೆ ನೀಡುವುದು ನಮ್ಮ ಕರ್ತವ್ಯ. ಯೇಸು ಕ್ರಿಸ್ತನು ಬೇಗ ಬರುತ್ತಾನೆ ಎಂಬತಕ್ಕಂಥ ತುರ್ತು ಸಂದೇಶ, ಅದನ್ನು ಪ್ರತಿಯೊಬ್ಬ ಸಭೆಯು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಆಗ ತಾನೇ ಲೋಕವನ್ನು ಎಚ್ಚರಿಸಲಿಕ್ಕೆ ಸಾಧ್ಯ ನಾವು. ವಂಡರ್ಫುಲ್. ಮುಂದುವರ್ಸ್ಕೊಂಡು ಹೋಗೋಣ. ಪಾಸ್ಟರ್ ರಾಜದಾಸ್ ಹೇಳಿ. ಮಹಾ ಸಂಕಟ ಸಮಯ ಅಂತ ಹೇಳುತ್ತೆ, ಗ್ರೇಟ್ ಟ್ರಿಬ್ಯುಲೇಷನ್. ಇದು ಯಾವಾಗ ಆಯಿತು ಅಂತ ನಾವು ಅನೇಕರು ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಉತ್ತರ ಸತ್ಯವೇದದಲ್ಲಿದೆ. ಮಾರ್ಕ 13ನೇ ಅಧ್ಯಾಯ 19ನೇ ವಚನದಲ್ಲಿದೆ, ಆ ದಿವಸಗಳು ಸಂಕಟ ದಿವಸಗಳಾಗಿರುವುದರಿಂದ ಇದೆಲ್ಲ ಚಳಿಗಾಲದಲ್ಲಿ ಆಗಬಾರದೆಂದು ಪ್ರಾರ್ಥನೆ ಮಾಡಿರಿ. ಅಂಥ ಸಂಕಟವು ದೇವರು ಮಾಡಿದ ಸೃಷ್ಟಿ ಮೊದಲುಗೊಂಡು ಇಂದಿನವರೆಗೂ ಆಗಲಿಲ್ಲ, ಇನ್ನು ಮೇಲೆಯೂ ಆಗುವುದಿಲ್ಲ ಅಂತೆ. ಇದು ಪ್ರವಾದಿಸಲ್ಪಟ್ಟಂಥ ಒಂದು ವಾಕ್ಯ. ಇದನ್ನು ಯಾರು ಪ್ರವಾದನೆ ಮಾಡಿದ್ರು? ದಾನಿಯೇಲ 12ನೇ ಅಧ್ಯಾಯ 1ನೇ ವಚನದಲ್ಲಿ ಇದೇ ವಚನವನ್ನು ದಾನಿಯೇಲ ಹೇಳ್ತಾನೆ. ಈ ರೀತಿ ಸಂಕಟ ಬರುತ್ತೆ. ಅಂಥ ಸಂಕಟ ಮಹಾ ಸಂಕಟ, ಹಿಂದೇನೂ ಇರಲಿಲ್ಲ, ಮುಂದೇನೂ ಆಗಲ್ಲ ಅಂತೆ. ಆ ಮಹಾ ಸಂಕಟ ಬರುತ್ತೆ ಅಂತ. ಇದು ಯಾವಾಗ ಆಯಿತು ಅಂತ ಹೇಳಿದ್ರೆ ಇತಿಹಾಸದಲ್ಲಿ ಓದ್ತೇವೆ. ಕ್ರಿಸ್ತ ಶಕ 538ರಲ್ಲಿ ಈ ಒಂದು ಹಿಂಸೆ ಪ್ರಾರಂಭ ಆಯಿತು. ಯಾರ ಅವಧಿ ಅದು? ರೋಮನ್ ಸಂಸ್ಥೆಯವರು, ಸಭೆ ಮತ್ತು ರಾಜ್ಯ ಮತ್ತು ಸಭೆ ಆಡಳಿತ ಅವ್ರಿಗೆ ಬಂದಾಗ ಅವರು ಆ ಹಿಂಸೆಯನ್ನು ಕ್ರೈಸ್ತಿಯ ಮಕ್ಕಳು ಕೊಟ್ಟರು. 1538ರಿಂದ 1798ನೇ ಇಸ್ವಿ ತನಕ, ಅಂದರೆ 1260 ವರ್ಷಗಳ ಕಾಲ ಅವರು ಹಿಂಸೆಯನ್ನು ಕೊಟ್ಟರು. ಆ ಮಹಾ ಹಿಂಸೆಯಲ್ಲಿ ಲಕ್ಷಾಂತರ ಜನರು ನಾಶ ಆದ್ರಂತೆ. ಇದು ಬರೀ ಸತ್ಯವೇದದ ಆಧಾರವಲ್ಲ, ಇದನ್ನು ನೀವು ಚರಿತ್ರೆಯಲ್ಲಿ ಕೂಡ ನೀವು ನೋಡಬಹುದು. ಐತಿಹಾಸಿಕ ಇದು, ಇತಿಹಾಸದಲ್ಲಿ ಸಾಬೀತಾಗಿದೆ. ದೇವ್ರ ವಾಕ್ಯ ಯಾವತ್ತೂ ಸುಳ್ಳಾಗಲಿ ಸಾಧ್ಯ. ಅದಕ್ಕೇ ಅನೇಕ ವೇದಗಳಲ್ಲಿ ಈ ವೇದಕ್ಕೆ ಏನಂತ ಹೇಳಿದ್ರೆ ಸತ್ಯವೇದ ಅಂತ ಹೇಳುತ್ತೆ. ಸತ್ಯವನ್ನೇ ನುಡಿತದೆ. ಏನಾಗಿದೆ ಅದನ್ನು ಸ್ವಾಮಿ ಹೇಳಿದ, ಮುಂದೆ ಏನಾಗುತ್ತೆ ಅಂತ ಹೇಳ್ದ ಅದು ಇತಿಹಾಸದಲ್ಲಿ ಸಾಬೀತಾಗಿದೆ. ಅದರಿಂದ ಯಾರ್ಯಾವ ವ್ಯಕ್ತಿಗಳು ಸತ್ಯವೇದವನ್ನು ಸುಳ್ಳು ಅಂತ ಪರಿಗಣಿಸಲಿಕ್ಕೆ ಸಾಧ್ಯತೆಯೇ ಇಲ್ಲ, ಯಾಕೆ ಇತಿಹಾಸ ಸಾಬೀತುಪಡಿಸ್ತಾ ಇದೆ. ಸೊ 1260 ವರ್ಷಗಳ ಕಾಲ
ಈ ಕ್ರೈಸ್ತರಿಗೆ ಹಿಂಸೆ ಆಗಿ ಅನೇಕರು ತಮ್ಮ ಪ್ರಾಣ ನಷ್ಟ ಮಾಡ್ಕೊಂಡಿದ್ದಾರೆ. ಇದು ಮತ್ತೊಂದು ಆವೃತ್ತಿ. ಅದೇ ಶಕ್ತಿ ದೇವಭಕ್ತರನ್ನು ಅಂತ್ಯಕಾಲದಲ್ಲಿ ಹಿಂಸೆಗೊಳಿಸ್ತಾರೆ ಎಂಬುದಾಗಿ ಪ್ರವಾದನೆ ನುಡಿದಿದೆ. ಅದು ಇನ್ನೇನೋ ನೆರವೇರಲಿಕ್ಕೆ ಸಮಯ ಬಂದಿದೆ. ಯಾಕಂದರೆ ಪ್ರಕಟಣೆ 13ನೇದಲ್ಲಿ ಈ ಶಕ್ತಿ, ಯಾವ ಶಕ್ತಿ ಭಕ್ತರನ್ನು ನಾಶ ಮಾಡ್ತೋ ಅವರ ಮರಣಕ್ಕಾದ ಗಾಯ ಏನಾಗುತ್ತೆ, ಮತ್ತೆ ವಾಸಿಯಾಗುತ್ತೆ, ಅವ್ರಿಗೆ ಮತ್ತೆ ಅಧಿಕಾರ ಕೊಡಲ್ಪಡ್ತದೆ. ಯಾವಾಗ ಅವ್ರಿಗೆ ಅಧಿಕಾರ ಸಿಗುತ್ತೆ 1260 ಕಾಲದಲ್ಲಿ ಮಾಡಿದ ಹಿಂಸೆಯನ್ನು ಮತ್ತೆ ಮಾಡಲಿಕ್ಕೆ ಹೋಗ್ತಂತೆ. ಆ ಮಹಾಹಿಂಸೆನೇ ಕುರಿತು ದಾನಿಯೇಲ್ ಹೇಳಿದಾನೆ. ವಂಡರ್ಫುಲ್. ಇದರ ಬಗ್ಗೆ ನಾವು ಇನ್ನೂ ಸ್ವಲ್ಪ ಕಲಿಯೋಣ. ಈ ಪಾಠವನ್ನು ಮುಂದುವರಿಸ್ಕೊಂಡು ಹೋಗುವುದಾದರೆ, ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ, ಮನುಷ್ಯ ಕುಮಾರನು ಬರುವುದು, ಯೇಸು ಸ್ವಾಮಿ ಬರುವುದು. ಹೇಳಿ ಪಾಸ್ಟರ್. ಇಲ್ಲಿ ನಾವು ಗಮನಿಸೋದಾದರೆ, ಯೇಸು ಸ್ವಾಮಿಯವರು ಈ ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 1ನೇ ಭಾಗದಲ್ಲಿ ಈ ಭೂಲೋಕದಲ್ಲಿ ನಡೆಯುವಂತಹ ಕೆಲವು ಸೂಚನೆಗಳ ಕುರಿತಾಗಿ ಮಾತನಾಡ್ತಾನೆ. 2ನೇ ಭಾಗದಲ್ಲಿ ಅಂದರೆ 24ನೇ ವಚನದಿಂದ 32 ವಚನಗಳಲ್ಲಿ ನಾವು ನೋಡುವಾಗ ಆಕಾಶದಲ್ಲಿ ನಡೆಯುವಂತಹ ಕೆಲವು ಸೂಚನೆಗಳ ಕುರಿತಾಗಿ ಮಾತನಾಡ್ತಾನೆ. ಏನು ಎಂಬುದಾಗಿ ನಾವು ನೋಡುವಾಗ, ಸೂರ್ಯನು ಕಪ್ಪಾಗ್ತಾನೆ, ಚಂದ್ರನು ಕೆಂಪಗಾಗ್ತಾನೆ ಎಂಬುದಾಗಿ ಯೇಸು ಸ್ವಾಮಿಯವರು ಮುಂಚಿತವಾಗಿ ತಿಳಿಸ್ತಾರೆ. ಇದೆಲ್ಲವೂ ಕೂಡ ಸದ್ಯಕ್ಕೆ ಮುಗಿದಂತಹ ಪ್ರವಾದನೆಗಳು. ಇವೆಲ್ಲವೂ ಕೂಡ ನಮ್ಮ ಈ ಚರಿತ್ರೆಯಲ್ಲಿ ನೋಡುವುದಾದರೆ, ಸೂರ್ಯನು ಕಪ್ಪಗಾಗಿದ್ದಾನೆ, ಕತ್ತಲಾಗಿದ್ದಾನೆ, ಚಂದ್ರನು ಕೆಂಪಗಾಗಿದ್ದಾನೆ. ಅಷ್ಟು ಮಾತ್ರವೇ ಅಲ್ಲ, ಆಕಾಶದ ನಕ್ಷತ್ರಗಳು ಈ ಭೂಲೋಕಕ್ಕೆ ಉದುರಿ ಬಿದ್ದಿವೆ. ಸೊ ಇವೆಲ್ಲವನ್ನು ಕೂಡ ಕಾಣುವಾಗ ಯೇಸು ಸ್ವಾಮಿಯವರು ನುಡಿದಂತಹ ಪ್ರತಿಯೊಂದೊಂದು ಮಾತು ಕೂಡ ನೆರವೇರಿದೆ. ಇನ್ನೊಂದು ನಡೀಬೇಕು. ಏನು ಎಂಬುದಾಗಿ ನಾವು ನೋಡುವಾಗ, 1ನೇ ಥೆಸಲೋನಿಕ 4ನೇ ಅಧ್ಯಾಯ 13ರಿಂದ 18 ವಾಕ್ಯಗಳಲ್ಲಿ ಪೌಲನು ಹೇಳ್ತಾನೆ, ಪ್ರಧಾನ ದೂತ ಶಬ್ದದೊಡನೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಬರ್ತಾನೆ. ಪೌಲನು ಬಹಳ ಸೊಗಸಾಗಿ ಆ ಮಾತನ್ನು ಹೇಳ್ತಾನೆ. ಆ ಮಾತು ಓದಿದ್ರೆ ತುಂಬ ಚೆನ್ನಾಗಿರುತ್ತೆ. 1ನೇ ಥೆಸಲೋನಿಕ, ನಾನು 4ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದಗಳನ್ನು ತಿರುಗಿಸೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ ನಾನು 13ನೇ ವಾಕ್ಯದಿಂದ ಓದ್ತಿದ್ದೇನೆ. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದಿದ್ದಾನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದ ಮೇಲೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಂದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತ ಶಬ್ದದೊಡನೆಯೂ ದೇವರ ತುತ್ತೂರಿ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವರು. ಆಕಾಶದಲ್ಲಿ ನಡೆಯುವಂತಹ ಸೂಚನೆಗಳನ್ನು ನಾವು ಕಲಿತಾ ಇದ್ದೇವೆ. ಇಲ್ಲಿ ಮತ್ತೊಂದು ಸೂಚನೆ ಏನಪ್ಪಾ ಅಂತಂದ್ರೆ, ಪ್ರಧಾನ ದೂತ ಶಬ್ದದೊಡನೆ ತುತ್ತೂರಿಯೊಡನೆ ಕ್ರಿಸ್ತನು ಇಳಿದು ಬರ್ತಾನೆ ಎಂಬುದಾಗಿ. ಸೊ ಇದರ ಕುರಿತಾಗಿ 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲೂ ಕೂಡ ಪೌಲನು ಮಾನವನ ಮರಣದ ಸ್ಥಿತಿ ಮತ್ತು ಯೇಸುಸ್ವಾಮಿಯ ಬರೋಣದ ನಂತರ ಮಾನವನ ಮುಂದಿನ ಸ್ಥಿತಿ ಏನು ಎಂಬುದನ್ನು ಬಹಳ ಸೊಗಸಾಗಿ ಅರ್ಥಗರ್ಭಿತವಾಗಿ ಪೌಲನು ಬರೀತಾನೆ. ನಾವು ಗಮನಿಸೋದಾದರೆ, ನಾವೆಲ್ಲರೂ ಕೂಡ ಮಣ್ಣಾಗಿರ್ಬೋದು, ಕ್ರಿಸ್ತನನ್ನು ನಂಬುವುದಾದರೆ ನಾವೆಲ್ಲರೂ ಕೂಡ ಎಬ್ಬಿಸಲ್ಪಡ್ತೇವೆ ಎಂಬುದನ್ನು ಪೌಲನು ಬಹಳ ಸೊಗಸಾಗಿ ಸ್ಪಷ್ಟವಾಗಿ ಆತನು ತಿಳಿಸ್ತಾನೆ. ಮಾರ್ಕನ ಸುವಾರ್ತೆ 13ನೇ ಅಧ್ಯಾಯ 30ನೇ ವಾಕ್ಯವನ್ನು ನಾವು ಓದೋಣ. 30ನೇ ವಾಕ್ಯವನ್ನು ನಾವು ಓದೋದಾದರೆ, ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಇವೆಲ್ಲವನ್ನು ಕೂಡ ನೀವು ಕಾಣ್ತೀರಾ ಎಂಬುದಾಗಿ ಯೇಸು ಸ್ವಾಮಿಯವರು ಹೇಳ್ತಿದ್ದಾರೆ. ಇದರ ಅಭಾವವೇನು, ಇದರ ಅರ್ಥವೇನು ಎಂಬುದಾಗಿ ನಾವು ನೋಡುವಾಗ, ಈಗ ಯೇಸು ಸ್ವಾಮಿಯವರಿಲ್ಲ, ಶಿಷ್ಯರೂ ಸಹ ಇಲ್ಲ. ನಾವು ಗಮನಿಸೋದಾದರೆ ಇದು ಯಾವ ಭಾವವನ್ನು ಸೂಚಿಸುತ್ತೆ ಎಂಬುದಾಗಿ ನಾವು ನೋಡುವಾಗ, ಯೆರೂಸಲೇಮಿನ ನಾಶನದ ಕುರಿತಾಗಿ ಅಲ್ಲಿ ಯೇಸು ಸ್ವಾಮಿಯವರು ಶಿಷ್ಯರಿಗೆ ಬೋಧಿಸ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ನೀವು ಕಾಣ್ತೀರಾ. ಈ ಯೆರೂಸಲೇಮಿನ ದೇವಾಲಯವು ಕೆಡವಲ್ಪಡುತ್ತೆ ಎಂಬುದನ್ನು ಯೇಸು ಸ್ವಾಮಿಯವರು ಈ ಭಾಗದಲ್ಲಿ ಪ್ರಸ್ತಾವನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಯೇಸು ಸ್ವಾಮಿಯವರ ಬರೋಣ ಬಹು ಸಮೀಪವಿದೆ. ಆತನು ಅತಿ ಬೇಗನೆ ಬರಲಿದ್ದಾನೆ ರಾಜನಾಗಿ. ಮೊದಲು ಸೇವಕನಾಗಿ ಬಂದ, ಆದರೆ ಈಗ ಸಿಂಹಾಸನವನ್ನು ಏರಿ ಆತನು ಅತಿ ಬೇಗನೆ ಬರಲಿದ್ದಾನೆ. ಆತನ ಬರೋಣಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಬೇಕಾಗಿದೆ. ಯಾಕೋ ಎಲ್ಲೋ ಒಂದು ಕಡೆ ಈ ಕ್ರೈಸ್ತಿಯ ಲೋಕವು ಈ ಸಂದೇಶವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹಂಚಿದರೆ ಖಂಡಿತವಾಗಲೂ ಬಹಳಷ್ಟು ಜನರು ಇದಕ್ಕೆ ಸಿದ್ಧರಾಗಬಹುದು ಅಂತ ನಮ್ಮ ನಂಬಿಕೆ. ಎಲ್ಲೋ ಒಂದು ಕಡೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ಬೇರೆ
ಡಿನಾಮಿನೇಷನ್ನವರು ದಯವಿಟ್ಟು ನಾವು ಹೇಳಿದ್ದನ್ನು ಕೇಳಬೇಡಿ. ಸತ್ಯವೇದದಲ್ಲಿ ಏನಿದೆಯೋ ಅದನ್ನು ಬೋಧನೆ ಮಾಡಿದ್ರೆ ಖಂಡಿತವಾಗಲೂ ಎಲ್ಲರೂ ಆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸತ್ಯ ರತ್ನವನ್ನು ಅರ್ಥ ಮಾಡ್ಕೊಳ್ತಾರೆ. ದೇವರು ನಿಮ್ಮೂವರನ್ನು ಆಶೀರ್ವದಿಸಲಿ. ನಮಸ್ಕಾರ.